ಹಾಯ್ ಫ್ರೆಂಡ್ಸ್, ನಮಸ್ಕಾರ. ವೆಲ್ಕಮ್ ಟು ಕೊಂಕಣಿ ರೆಸಿಪೀಸ್. ಇವತ್ತಿನ ವಿಡಿಯೋದಲ್ಲಿ ರುಚಿಯಾದ ಮಿಕ್ಸ್ಚರ್ ರೆಸಿಪಿಯನ್ನು ತೋರಿಸ್ತಾ ಇದ್ದೇನೆ. ಉಪವಾಸಕ್ಕೆಲ್ಲ ನೀವು ಇದನ್ನು ಉಪಯೋಗಿಸ್ಬೋದು ಮತ್ತು ತುಂಬಾ ಕ್ರಿಸ್ಪಿಯಾಗಿ ಚೆನ್ನಾಗಿ ಆಗಿದೆ. ನೀವು ಒಂದು ಸಾರಿ ಈ ರೆಸಿಪಿಯನ್ನು ಟ್ರೈ ಮಾಡಿ. ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಚಾನೆಲನ್ನು ಇದುವರೆಗೆ ಸಬ್ಸ್ಕ್ರೈಬ್ ಮಾಡದವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರುವ ಬೆಲ್ ಬಟನನ್ನು ಒತ್ತಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಆವಾಗ ನಾನು ಹಾಕುವ ಎಲ್ಲ ವಿಡಿಯೋಗಳು ನಿಮಗೆ ಸಿಗ್ತವೆ. ಉಪವಾಸ ಮಾಡುವವರಿಗೆ ಇದೊಂದು ಒಳ್ಳೆಯ ರೆಸಿಪಿ ನೋಡಿ. ಚಹಾದ ಜೊತೆ ತಿನ್ನಲಿಕ್ಕೆ ತುಂಬಾ ಚೆನ್ನಾಗಿ ಆಗ್ತದೆ. ಅದನ್ನು ಹೇಗೆ ಮಾಡೋದು ಅಂತ ನೋಡುವ. ಈಗ ಇಲ್ಲಿ 6 ಬಟಾಟೆ ತಗೊಂಡಿದ್ದೇನೆ ನೋಡಿ. ಇದರ ಸಿಪ್ಪೆ ನೋಡಿ ಎಷ್ಟು ತೆಳ್ಳಗೆ ಉಂಟು ನೋಡಿ. ಈ ಥರ ತೆಳ್ಳಗಿನ ಸಿಪ್ಪೆ ಬಟಾಟೆ ಸಿಕ್ಕಿದರೆ ತುಂಬ ಒಳ್ಳೆಯದು. ಈಗ ಇದರ ಸಿಪ್ಪೆ ತೆಗಿಬೇಕು. ಪಕ್ಕದಲ್ಲಿ ನಾನು ಒಂದು ಪಾತ್ರೆಯಲ್ಲಿ ನೀರನ್ನು ಕೂಡ ಇಟ್ಟುಕೊಂಡಿದ್ದೇನೆ. ಈಗ ಇದರ ಸಿಪ್ಪೆಯನ್ನು ತೆಗೆಯುವ. ಸಿಪ್ಪೆ ತೆಗೆದ ಹಾಗೆ ನೀರಿನೊಳಗೆ ಹಾಕಬೇಕು. ಹಾಗೆ ಹೊರಗೆ ಇಡುವುದಲ್ಲ, ಅದರ ಕಲರ್ ಚೇಂಜ್ ಆಗ್ತದೆ. ಅದಕ್ಕಾಗಿ ಸಿಪ್ಪೆ ತೆಗೆದ ಹಾಗೆ ನೀರಿನಲ್ಲಿ ಹಾಕಿಡಬೇಕು. ಈಗ ಎಲ್ಲ ಬಟಾಟೆಯ ಸಿಪ್ಪೆಯನ್ನು ತೆಗೆದು ತರ್ತೇನೆ. ಅದನ್ನೀಗ ಚೆನ್ನಾಗಿ ತೊಳೆದುಕೊಳ್ಬೇಕು. ಅದರಲ್ಲಿ ಸ್ಟಾರ್ಚ್ ತುಂಬ ಇರ್ತದೆ. ಅದು ಹೋಗದಿದ್ದರೆ ನಾವು ಹುರಿದ ಮೇಲೆ ಅದರ ಕಲರ್ ಚೇಂಜ್ ಆಗುತ್ತದೆ, ಸ್ವಲ್ಪ ಬ್ರೌನ್ ಕಲರ್ ಬರ್ತದೆ. ಈಗ ಇದನ್ನು ತುರಿದುಕೊಳ್ಬೇಕು ನೋಡಿ. ಈ ಥರ ದಪ್ಪ ಕಣ್ಣು ಇರುವ ಇದರಿಂದ ತುರಿದುಕೊಳ್ಳಿ. ಈಗ ಒಂದು ಬಟಾಟೆಯನ್ನು ಚೆನ್ನಾಗಿ ತೊಳೆದು ತಗೊಳ್ಬೇಕು. ಈ ಥರ ಉದ್ದಕ್ಕೆ ತುರಿದುಕೊಳ್ಬೇಕು, ಅಡ್ಡಕ್ಕೆಲ್ಲ. ಹೀಗೆ ಉದ್ದಕ್ಕೆ ತುರಿದುಕೊಂಡ್ರೆ ಮಿಕ್ಸ್ಚರ್ ಕೂಡ ಚೆನ್ನಾಗಿ ಆಗ್ತದೆ. ನೋಡಿ ಎಷ್ಟು ಉದ್ದ ಉದ್ದ ಪೀಸ್ ಬಂದಿದೆ ನೋಡಿ. ನೋಡಿ ಈ ಥರ ಉದ್ದ ಪೀಸ್ ಆಗಬೇಕು ನೋಡಿ. ಆ ಥರ ಉದ್ದಕ್ಕೆ ಅದನ್ನು ತುರಿದುಕೊಳ್ಳಿ. ಹಾಗೆ ತುರಿತಾ ಇದ್ದ ಹಾಗೆ ನೀರಲ್ಲಿ ಹಾಕಿಡಬೇಕು. ಎಲ್ಲ ತುರಿದಾದ್ಮೇಲೆ ನೀರಲ್ಲಿ ಹಾಕುದಲ್ಲ, ಆ ಕೂಡಲೇ ನೀರಲ್ಲಿ ಹಾಕಬೇಕು. ಇಲ್ಲ ಇದ್ರೆ ಅದರ ಕಲರ್ ಚೇಂಜ್ ಆಗ್ತದೆ. ಈಗ ನೋಡಿ ನಾನು ಎಲ್ಲ ತುರಿದು ನೀರಿನಲ್ಲಿ ಹಾಕಿಟ್ಟಿದ್ದೇನೆ. ಈಗ ಇದನ್ನು 3-4 ಸಲ ಚೆನ್ನಾಗಿ ಹೀಗೆ ತಿಕ್ಕಿ ತೊಳಿಬೇಕು. ನೀರು ನೋಡಿ ಬೆಳ್ಳಗೆ ಕಾಣಬಾರ್ದು, ಕ್ಲೀನ್ ನೀರು ಇರಬೇಕು. ಇದರಲ್ಲಿ ತುಂಬಾ ಸ್ಟಾರ್ಚ್ ಇದೆ ನೋಡಿ. ಈ ಥರ ಬೆಳ್ಳಗೆ ಕಾಣಬಾರ್ದು ನೋಡಿ. ಹಾಗೆ ಅದಕ್ಕೆ 3-4 ಸಲ ನಾನು ಇದನ್ನು ತೊಳೆದು ತರ್ತೇನೆ. ನಿಮಗೆ ನೀರಿನಲ್ಲಿ ಹಾಕಿಡೋದು ಬೇಡ ಅಂತ ಆದರೆ ಒಂದು 5-6 ಸಲ ಅದನ್ನು ಚೆನ್ನಾಗಿ ತೊಳೆದುಕೊಳ್ಬೇಕು. ಒಟ್ಟು ಅದರಲ್ಲಿದ್ದ ಸ್ಟಾರ್ಚ್ ಎಲ್ಲ ಹೋಗಬೇಕು ನೋಡಿ. ಆಮೇಲೆ ಅದನ್ನು ಹುರಿಬೇಕಾಗ್ತದೆ ನೋಡಿ. ತುಂಬಾ ಸ್ಟಾರ್ಚ್ ಇದೆ ಇದರಲ್ಲಿ. ಈಗ ಇದನ್ನು ಸ್ವಲ್ಪ ಹೊತ್ತು ಹಾಗೆ ನೀರಿನಲ್ಲಿ ಇಡುವ. ಅದರ ಎಲ್ಲ ಸ್ಟಾರ್ಚ್ ಎಲ್ಲ ಹೋಗಬೇಕು ನೋಡಿ. ನೋಡಿ ಈಗ ಕ್ಲೀನ್ ಆಗದೆ ಇದು. ಇನ್ನೂ ಬೇಕಿದ್ರೆ 2 ಸಲ ತೊಳೆದುಕೊಳ್ಬೋದು. ನೀರು ಮಾತ್ರ ಕ್ಲೀನ್ ಇರಬೇಕು. ಸ್ಟಾರ್ಚ್ ಎಲ್ಲ ಚೆನ್ನಾಗಿ ಹೋದರೆ ನಾವು ಮಾಡಿದ ಮಿಕ್ಸ್ಚರ್ ಕೂಡ ತುಂಬಾ ಚೆನ್ನಾಗಿ ಕಾಣ್ತದೆ. ಹುರಿದ ಮೇಲೆ ಅದು ಬಿಳಿ ಕಾಣ್ತದೆ. ಈ ಥರ ಕ್ಲೀನ್ ನೀರು ಬರುವ ತನಕ ನೀವು ಅದನ್ನು ತೊಳೆದುಕೊಳ್ಳಿ. ಈಗ ನಾನು ಇದನ್ನು ಚೆನ್ನಾಗಿ ತೊಳೆದು ನೀರು ತೆಗೆದು ತಂದಿದ್ದೇನೆ. ಈಗ ಇದನ್ನು ಸ್ವಲ್ಪ ಒಣಗಿಸಬೇಕು. ಒಂದು ಬಿಳಿ ಬಟ್ಟೆಯನ್ನು ಹಾಕಿಟ್ಟಿದ್ದೇನೆ. ಅದರಲ್ಲಿ ನಾವು ಇದನ್ನು ಒಣಗಿಸುವ. ಒಂದು 5 ನಿಮಿಷ ಫ್ಯಾನ್ ಅಡಿ ಹಾಕ್ಕೊಳ್ಬೇಕು. ಫ್ಯಾನ್ ಗಾಳಿಗೆ ಅದನ್ನು ಬಿಡಬೇಕು. ಸ್ವಲ್ಪ ಡ್ರೈ ಆಗಬೇಕು, ಜಾಸ್ತಿ ಅಲ್ಲ, ಸ್ವಲ್ಪ ನೀರಿನ ಅಂಶ ಕೂಡ ಇರಬೇಕು. ಈಗ ಇದನ್ನು ನಾನು ಎಲ್ಲವನ್ನು ಒಣಗಿಸಿಕೊಳ್ತೇನೆ. ಬಿಸಿಲಲ್ಲಿ ಒಣಗಿಸುವುದಲ್ಲ, ಫ್ಯಾನ್ ಗಾಳಿಗೆ ಒಣಗಿಸುವುದು. ಈಗ ಕೈಯಿಂದ ಮುಟ್ಟುವಾಗ ಅದರಲ್ಲಿ ನೀರಿನ ಅಂಶ ಇರಬಾರದು ಅಷ್ಟೇ. ಅಷ್ಟು ಒಣಗಿದರೆ ಸಾಕಾಗ್ತದೆ. ಇಲ್ಲ ಇದ್ರೆ ಈ ಥರ ಬಟ್ಟೆಯಿಂದ ಬೇಕಿದ್ರೂ ನೀವು ಒರೆಸಿಕೊಳ್ಬೋದು, ಬೇಗನೆ ಆಗ್ತದೆ ನೋಡಿ. ನೀರಿನ ಅಂಶ ಸ್ವಲ್ಪ ಹೋದರೆ ಆಯಿತು. ಈಗ ನೋಡಿ ಇದರಲ್ಲಿ ನೀರಿನ ಅಂಶ ಇಲ್ಲ ನೋಡಿ. ಸ್ವಲ್ಪ ಡ್ರೈ ಆಗಿದೆ. ಈಗ ತುಂಬಾ ಡ್ರೈ ಆಗಬಾರ್ದು, ಸ್ವಲ್ಪ ನೀರಿನ ಅಂಶ ಇರಬೇಕು. ಇಲ್ಲಿ ಬಟಾಟೆ ತುರಿಯನ್ನು ಒಣಗಿಸಿಟ್ಟ ಹಾಗೆ ಎಣ್ಣೆ ಕೂಡ ಕಾಯ್ಲಿಕ್ಕೆ ಇಡಬೇಕು. ಅಂದರೆ ಇಲ್ಲದಿದ್ದರೆ ಬಹಳ ಡ್ರೈ ಆಗ್ತದೆ ನೋಡಿ. ಅದಕ್ಕಾಗಿ ಮೊದಲೇ ಎಣ್ಣೆಯನ್ನು ಬಿಸಿ ಮಾಡಲಿಕ್ಕೆ ಇಡಿ. ಈಗ ನಾನು ಎಣ್ಣೆಯನ್ನು ಕಾಯಲಿಕ್ಕೆ ಇಟ್ಟಿದ್ದೇನೆ. ಎಣ್ಣೆ ಕಾದಿದೆ ಅಂತ ಮೊದಲು ಚೆಕ್ ಮಾಡಿಕೊಳ್ಬೇಕು. ಒಂದು ಸಣ್ಣ ಪೀಸನ್ನು ಎಣ್ಣೆಯಲ್ಲಿ ಹಾಕಿ ನೋಡಿ. ಬಟಾಟೆ ಪೀಸ್ ಹಾಕಿದ ತಕ್ಷಣ ಮೇಲೆ ಬಂದರೆ ಎಣ್ಣೆ ಚೆನ್ನಾಗಿ ಬಿಸಿಯಾಗಿದೆ ಅಂತ ಲೆಕ್ಕ ನೋಡಿ. ಹೈ ಫ್ಲೇಮಲ್ಲಿ ಇದನ್ನು ಹುರಿಬೇಕು, ಸಣ್ಣ ಉರಿಯಲ್ಲಿ ಹುರಿಲಿಕ್ಕಿಲ್ಲ. ಈಗ ಎಣ್ಣೆ ಚೆನ್ನಾಗಿ ಬಿಸಿಯಾಗಿದೆ. ಉರಿಯನ್ನು ಹೈ ಫ್ಲೇಮಲ್ಲಿ ಇಟ್ಟಿದ್ದೇನೆ. ತುರಿದಂಥ ಬಟಾಟೆಯನ್ನು ಹಾಕ್ಕೊಳ್ತಾ ಇದ್ದೇನೆ ನೋಡಿ. ಹಾಕಿದ ತಕ್ಷಣ ಮೇಲೆ ಬಂತು ನೋಡಿ. ಅಷ್ಟು ಬಿಸಿ ಇರಬೇಕು ಎಣ್ಣೆ. ಮತ್ತು ಹೈ ಫ್ಲೇಮಲ್ಲಿ ಹುರಿಯೋದು, ಸಣ್ಣ ಫ್ಲೇಮ್ ಮಾಡಬೇಡಿ, ಹೈ ಫ್ಲೇಮಲ್ಲೇ ಹುರಿಯಿರಿ ನೋಡಿ. ಈಗ ಇದರಲ್ಲಿ ಗುಳ್ಳೆ ಬರೋದು ಕಡಿಮೆ ಆದಾಗೆ ಅದು ಬೆಂದಿದೆ ಅಂತ ಲೆಕ್ಕ ನೋಡಿ.
ಈಗ ನಮಗೆ ಈಗ ಮಗುಚುವಾಗ ಗೊತ್ತಾಗ್ತದೆ, ಸ್ವಲ್ಪ ಕ್ರಿಸ್ಪಿಯಾಗಿ ಆಗ್ತದೆ ನೋಡಿ. ನೋಡಿ ಈಗ ಎಣ್ಣೆಯಲ್ಲಿ ಗುಳ್ಳೆ ಬರೋದು ಕಡಿಮೆ ಆಗಿದೆ. ಈಗ ಇದು ರೆಡಿ ಆಗಿದೆ. ಒಂದು ಪೀಸನ್ನು ತೆಗೆದು ನೋಡುವ. ನೋಡಿ ಎಷ್ಟು ಚೆನ್ನಾಗಿ ಕಟ್ ಆಗ್ತಾ ಉಂಟು ನೋಡಿ. ಅಂದರೆ ಇದು ಕ್ರಿಸ್ಪಿಯಾಗಿ ಆಗಿದೆ ನೋಡಿ. ಈಗ ಇದನ್ನು ತೆಗಿಬೋದು. ಬಟಾಟೆ ತುರಿ ಕ್ರಿಸ್ಪಿ ಆದ ಹಾಗೆ ಗ್ಯಾಸನ್ನು ಲೋ ಫ್ಲೇಮಲ್ಲಿ ಇಟ್ಟು ತೆಗಿಬೇಕು. ಒಂದು ಸಾರಿ ಅದು ಕ್ರಿಸ್ಪಿ ಆದಮೇಲೆ ಮತ್ತು ಕೂಡ ಗ್ಯಾಸ್ ಹೈ ಫ್ಲೇಮಲ್ಲೇ ಇದ್ದರೆ ಬ್ರೌನ್ ಆಗ್ತದೆ. ಅದಕ್ಕಾಗಿ ಗ್ಯಾಸನ್ನು ಲೋ ಫ್ಲೇಮಲ್ಲಿ ಇಟ್ಟು ತೆಗೀರಿ. ಹುರಿಯೋ ಹೊತ್ತಿಗೆ ಮಾತ್ರ ಗ್ಯಾಸನ್ನು ಹೈ ಫ್ಲೇಮಲ್ಲಿ ಇಡಿ. ಈಗ ಇನ್ನೊಂದು ಸಾರಿ ಹಾಕಿದ್ದೇನೆ ನೋಡಿ. ಉಪವಾಸ ಎಲ್ಲ ಮಾಡುವವರಿಗೆ ಒಂದು ಒಳ್ಳೆಯ ಟೀ ಟೈಮ್ ಸ್ನ್ಯಾಕ್ಸ್ ನೋಡಿ. ಈ ರೆಸಿಪಿಯನ್ನು ಈ ಸಲದ ಶಿವರಾತ್ರಿ ಸಮಯದಲ್ಲಿ ಉಪವಾಸ ಮಾಡುವವರು ಮಾಡಿಕೊಳ್ಳಿ. ತುಂಬಾ ಕ್ರಿಸ್ಪಿಯಾಗಿ ಆಗ್ತದೆ ಮತ್ತು ರುಚಿ ಕೂಡ ತುಂಬಾ ಚೆನ್ನಾಗಿರ್ತದೆ. ಹಾಕಿದ ತಕ್ಷಣ ಮಗುಚಬೇಡಿ, ಸ್ವಲ್ಪ ಹೊತ್ತಾದ ಮೇಲೆ ಮಗುಚಿಕೊಳ್ಬೇಕು. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ. ಇದು ಕೂಡ ರೆಡಿಯಾಗಿದೆ ನೋಡಿ. ಈಗ ಇದನ್ನು ತೆಗಿತಾ ಇದ್ದೇನೆ. ಹೀಗೆ ಎಲ್ಲ ಬಟಾಟೆ ತುರಿಗಳನ್ನು ಹುರಿದು ತೆಗೆಯುವುದು. ಮತ್ತು ಇದು ಸ್ವಲ್ಪ ತೆಗೆದಾದ್ಮೇಲೆ ಒಂದು ಟಿಶ್ಯೂ ಪೇಪರ್ ಮೇಲೆ ಹಾಕ್ಕೊಳ್ಳಿ. ಎಣ್ಣೆ ಸುಮಾರು ಹೀರಿಕೊಳ್ತದೆ ಅದು. ಕಡೆಗೆ ಇದನ್ನು ಆ ಕೂಡಲೇ ಪ್ಲಾಸ್ಟಿಕ್ ಕವರಲ್ಲಿ ಹಾಕ್ಕೊಳ್ಬೇಕು. ಹಾಗೆ ನೀವು ಹೊರಗಡೆ ಬಿಟ್ಟರೆ ಬೇಗ ಮೆತ್ತಗಾಗ್ತದೆ. ಹಾಗಾಗಿ ಇದು ಸ್ವಲ್ಪ ತಣಿದಿದೆ ಅಂತ ಆಗುವಾಗ ಪ್ಲಾಸ್ಟಿಕ್ ಕವರ್ ಒಳಗೆ ಯಾವುದಾದ್ರೂ ಗಾಳಿ ಆಡದ ಡಬ್ಬದಲ್ಲಿ ಹಾಕ್ಕೊಳ್ಳಿ. ಈಗ ಒಂದು ಮುಷ್ಟಿ ನೆಲಕಡಲೆ ಬೀಜವನ್ನು ಹುರಿತಾ ಇದ್ದೇನೆ ನೋಡಿ. ಇದು ಬೇಗನೆ ಹುರಿಲಿಕ್ಕಾಗ್ತದೆ, ಜಾಸ್ತಿ ಹೊತ್ತು ಹಿಡಿಯುವುದಿಲ್ಲ ನೋಡಿ. ಇದಾಗಿದೆ ನೋಡಿ. ಈಗ ಇದನ್ನು ತೆಗೆಯುವ. ಹಾಗೆ ಒಂದು 2 ಕಡ್ಡಿ ಕರಿಬೇವು ಸೊಪ್ಪನ್ನು ಹುರಿತಾ ಇದ್ದೇನೆ. ಕರಿಬೇವು ಸೊಪ್ಪು ನಿಮಗೆ ಬೇಕಾದಷ್ಟನ್ನು ಹಾಕ್ಕೊಳ್ಬೋದು. ಎಣ್ಣೆಯಲ್ಲಿ ಹುರಿದ ಕರಿಬೇವು ಸೊಪ್ಪು ತಿನ್ನಲಿಕ್ಕೂ ತುಂಬಾ ರುಚಿಯಾಗ್ತದೆ. ಹಾಗಾಗಿ ನಿಮಗೆ ಬೇಕಾದಷ್ಟು ಸೊಪ್ಪನ್ನು ಹಾಕ್ಕೊಳ್ಳಿ. ಈಗ ಇದನ್ನು ತೆಗಿತಾ ಇದ್ದೇನೆ ನೋಡಿ. ಅದನ್ನು ಸ್ವಲ್ಪ ಹೊತ್ತು ಎಣ್ಣೆಯಲ್ಲಿ ಹಿಡಿದ್ರೆ ಸಾಕು, ಬೇಗ ಆಗ್ತದೆ ನೋಡಿ. ಇದು ರೆಡಿಯಾಗಿದೆ. ಈಗ ಸ್ವಲ್ಪ ಕೊಬ್ಬರಿ ಹಾಕ್ಕೊಳ್ತಾ ಇದ್ದೇನೆ. ಒಣ ಕೊಬ್ಬರಿಯನ್ನು ಸಣ್ಣಗೆ ಪೀಸ್ ಮಾಡಿ ತಗೊಂಡಿದ್ದೇನೆ. ನಿಮಗೆ ಕೊಬ್ಬರಿ ಇಷ್ಟ ಇಲ್ಲ ಅಂದರೆ ಸ್ಕಿಪ್ ಮಾಡ್ಕೊಳ್ಬೋದು. ನನಗೆ ತುಂಬ ಇಷ್ಟ ಇದು, ಹಾಗಾಗಿ ನಾನು ಸ್ವಲ್ಪ ಹುರಿದುಕೊಂಡು ಮಿಕ್ಸ್ ಮಾಡ್ತಾ ಇದ್ದೇನೆ ನೋಡಿ. ಇದು ಬೇಗನೆ ಆಗ್ತದೆ ನೋಡಿ. ಎಷ್ಟು ಬ್ರೌನ್ ಕಲರ್ ಆದ ಹಾಗೆ ತೆಗೆದ್ರೆ ಆಯಿತು. ಹಾಗೆ ಸ್ವಲ್ಪ ಗೋಡಂಬಿಯನ್ನು ಹಾಕ್ಕೊಳ್ತಾ ಇದ್ದೇನೆ. ಗೋಡಂಬಿ ನಿಮಗೆ ಬೇಕಾದಷ್ಟು ಹಾಕ್ಕೊಳ್ಳಿ. 8-10 ಗೋಡಂಬಿಯನ್ನು ಹಾಕಿದ್ದೇನೆ. ಅದು ಭಾಳ ಹೊತ್ತು ಹುರಿಬೇಕಾಗಿಲ್ಲ. ಗೋಡಂಬಿಯನ್ನು ಹಾಗೆ ಬೇಕಿದ್ರೂ ಹಾಕ್ಕೊಳ್ಬೋದು. ಎಣ್ಣೆಯಲ್ಲಿ ಹುರಿದೇ ಹಾಕಬೇಕಾಗಿಲ್ಲ ನೋಡಿ. ಈಗ ಎಲ್ಲ ತುರಿಯನ್ನು ನಾನು ಹುರಿದು ತಂದಿದ್ದೇನೆ. ಎಷ್ಟು ಕ್ರಿಸ್ಪಿಯಾಗಿ ಆಗಿದೆ ನೋಡಿ. ಈಗ ನಾವು ಹುರಿದಂತಹ ನೆಲಕಡಲೆ ಬೀಜ ಹಾಕ್ಕೊಳ್ಬೇಕು. ಹಾಗೆ ಗೋಡಂಬಿಯನ್ನು ಹಾಕ್ಕೊಳ್ಳಿ. ಮತ್ತು ಸ್ವಲ್ಪ ಒಣ ದ್ರಾಕ್ಷಿಯನ್ನು ಹಾಕ್ಕೊಳ್ತಾ ಇದ್ದೇನೆ. ಒಣ ದ್ರಾಕ್ಷಿ ಹಾಕೋದ್ರಿಂದ ಈ ಮಿಕ್ಸರಿಗೆ ತುಂಬಾ ಚೆನ್ನಾಗಿ ರುಚಿ ಬರ್ತದೆ ನೋಡಿ. ಸ್ವಲ್ಪ ಸಿಹಿ ಸಿಹಿಯಾಗಿ ತಿನ್ನಲಿಕ್ಕೂ ಚೆನ್ನಾಗಿ ಆಗ್ತದೆ. ಈಗ ಹುರಿದಂಥ ಎಲ್ಲ ಐಟಮನ್ನು ಹಾಕ್ಕೊಳ್ಬೇಕು. ಮತ್ತು ರುಚಿಗೆ ಉಪ್ಪು ಹಾಕ್ಕೊಳ್ಳಿ. ಮತ್ತು 2 ಚಮಚ ಸಕ್ಕರೆಯನ್ನು ಪುಡಿ ಮಾಡಿ ಹಾಕ್ಕೊಳ್ತಾ ಇದ್ದೇನೆ. ಸಕ್ಕರೆ ಬೇಕಿದ್ದವರು ಹಾಕ್ಕೊಳ್ಳಿ, ಸಿಹಿ ಇಷ್ಟ ಇಲ್ಲ ಅಂದವರು ಸ್ಕಿಪ್ ಮಾಡ್ಬೋದು. ಮತ್ತು ಸಕ್ಕರೆ ಹಾಕಿದರೆ ರುಚಿ ಚೆನ್ನಾಗಿರ್ತದೆ ನೋಡಿ. ಇದರ ಸೌಂಡ್ ನೋಡಿ, ಎಷ್ಟು ಕ್ರಿಸ್ಪಿಯಾಗಿ ಆಗಿದೆ ನೋಡಿ. ಈಗ ಇದನ್ನು ನಿಧಾನಕ್ಕೆ ಮಿಕ್ಸ್ ಮಾಡಬೇಕು. ಬಟಾಟೆ ತುರಿ ಕಟ್ಟಾಗ್ಬೋದು. ಈಗ ಇದನ್ನು ಮಿಕ್ಸ್ ಮಾಡಿ ಒಂದು ಪ್ಲಾಸ್ಟಿಕ್ ಕವರಲ್ಲಿ ಹಾಕಿ ಡಬ್ಬದಲ್ಲಿ ತುಂಬಿಸಿಟ್ರೆ ಆಯಿತು. ನಿಮಗೆ ಬೇಕಾದಾಗ ತೆಗೆದು ತಿನ್ಲಿಕ್ಕಾಗ್ತದೆ. ಈಗ ನಮ್ಮ ರುಚಿಯಾದ ಮಿಕ್ಸ್ಚರ್ ರೆಡಿ ಆಯಿತು. ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಚಾನೆಲಿಗೆ ಹೊಸಬರಾಗಿದ್ದರೆ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ವಿಡಿಯೋ ವೀಕ್ಷಿಸುವ ಎಲ್ಲರಿಗೂ ಧನ್ಯವಾದಗಳು.